ಫರೀದಾಬಾದ್ ಸ್ಫೋಟಕ್ಕೂ ದೆಹಲಿ ಸ್ಫೋಟಕ್ಕೂ ಲಿಂಕ್ ಇದೆಯಾ? ನಿನ್ನೆ ಶಂಕಿತ ಉಗ್ರರ ಬಂಧನದ ಬೆನ್ನಲ್ಲೇ ದೆಹಲಿಯಲ್ಲಿ ಸ್ಫೋಟ ಆಗಿದೆ. ಪಾಕ್ ಜೊತೆ ಸಂಪರ್ಕ ಹೊಂದಿದ್ದ 3 ಐಸಿಸ್ ಉಗ್ರರು ನಿನ್ನೆ ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳದಿಂದ ಅವರ ಬಂಧನ ಆಗಿತ್ತು. ವಿಧ್ವಂಸಕ ಕೃತ್ಯಕ್ಕೆ ಸ್ಕೆಚ್ ಹಾಕಿದ್ದ ಒಟ್ಟು 8 ಮಂದಿಯ ಬಂಧನವಾಗಿತ್ತು. 3000 kgಯಷ್ಟು ಸ್ಫೋಟಕ AK-47 ರೈಫಲ್ಸ್ ಅನ್ನು ವಶಕ್ಕೆ ಪಡೆದಿದ್ರು. ಇದರಲ್ಲಿ 4 ವೈದ್ಯರು ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ತಯಾರಾಗಿದ್ದರು. ನಿಷೇಧಿತ ಉಗ್ರ ಸಂಘಟನೆಯ ಜೊತೆ ಸಂಪರ್ಕ ಹೊಂದಿದ್ರು ಈ ಉಗ್ರರು. ಫರೀದಾಬಾದ್ ಸ್ಫೋಟಕ್ಕೂ ದೆಹಲಿ ಸ್ಫೋಟಕ್ಕೂ ಲಿಂಕ್ ಇದೆಯಾ ಅಂದರೆ ಯಾವಾಗ ಈ ಉಗ್ರರನ್ನು ಅವರು ಅರೆಸ್ಟ್ ಮಾಡ್ತಾರೆ, ಸ್ಫೋಟಕಗಳನ್ನು ವಶಕ್ಕೆ ಪಡಿತಾರೆ, ಅದಾದ ನಂತರ ನಡೆದಿರ್ತಕ್ಕಂಥ ಘಟನೆ ಇದು. ಈ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಅಲ್ಲಿ ಉಗ್ರರನ್ನು ಸೆರೆ ಹಿಡಿದದ್ದಕ್ಕೂ ಇಲ್ಲಿ ಅಟ್ಯಾಕ್ ಆಗಿರೋದಕ್ಕೂ ಏನಾದರೂ ಲಿಂಕ್ ಇದೆಯಾ? ಆ ಟೀಮ್ನವರೇ ಮಾಡಿದಾರಾ? ಸೇಡು ತೀರಿಸ್ಕೊಂಡಿದ್ದಾರಾ? ಈ ಥರದ ಪ್ರಶ್ನೆಗಳೆಲ್ಲವೂ ಕೂಡ ಸಹಜವಾಗಿಯೇ ಮೂಡುತ್ತೆ. ಸೊ ಹಾಗಾಗಿ ಈ ರೀತಿ ಈ ಆಯಾಮದಲ್ಲಿ ತನಿಖೆ ನಡೀತಾ ಇದೆ. ಸೊ ಒಟ್ಟಾರೆ ಬೇರೆ ಬೇರೆ ಮಾನದಂಡಗಳಿಂದ ತನಿಖೆ ನಡೀತಾ ಇದೆ. I-20 ಕಾರಿನ ಬೆನ್ನು ಬಿದ್ದಿದ್ದಾರೆ ತನಿಖಾ ತಂಡಗಳು. I-20 ಕಾರು ಎಂಟ್ರಿ ಆದಾಗಿನಿಂದ ಸ್ಫೋಟದ ಜಾಗದವರೆಗಿನ CCTVಗಳ ಪರಿಶೀಲನೆ ಆಗ್ತಾ ಇದೆ. 200ಕ್ಕೂ ಹೆಚ್ಚು CCTVಗಳ ಪರಿಶೀಲನೆ ನಡೆದಿದೆ. ಮೊದಲಿಗೆ ಈ ಕಾರಿನ ವಿಚಾರವಾಗಿ ಒಂದು ಕ್ಲಾರಿಟಿ ತೊಗೊಂಡ್ಬಿಡ್ತಾರೆ. ಇದು ಎಲ್ಲಿಂದ ಬಂತು, ಯಾರು ಚಲಾಯಿಸ್ಕೊಂಡು ಬಂದರು, ಕಾರಲ್ಲಿ ಎಷ್ಟು ಜನ ಇದ್ದರು, ಸ್ಫೋಟಕಗಳು ಆಲ್ರೆಡಿ ಕಾರ್ನಲ್ಲಿ ಲೋಡ್ ಆಗಿತ್ತಾ, ಈ ಮಾಹಿತಿಯನ್ನು ತಗೊಂಡು ಆ ನಂತರ ಮಿಕ್ಕಿದ್ದು ಎಲ್ಲೆಲ್ಲಿಂದ ಅದು ಪಾಸಾಗಿ ಬಂದಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಎಲ್ಲ ಕಡೆ ಆ ಸ್ಫೋಟದ ಜಾಗಕ್ಕೆ ಬರೋ ತನಕ 200 CCTVಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ತನಿಖಾ ತಂಡದವರು. ಎಲ್ಲವೂ ಕೂಡ ಗೊತ್ತಾಗುತ್ತೆ. ಆಮೇಲೆ ನಿನ್ನೆ ರಾತ್ರಿ ಆಗಿದ್ದರಿಂದ ಹೋಲ್ ನೈಟ್ ಅವ್ರಿಗೆ ಅಷ್ಟು ದೊಡ್ಡ ಲೀಡ್ ಸಿಕ್ಕಿರಲಿಲ್ಲ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡೆಯೋಣ. ಶಬೀರ್, ಈಗ ಕಾರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ I-20 ಕಾರ್ ಎಲ್ಲಿಂದ ಎಂಟ್ರಿ ಆಯಿತು, ಆ ಜಾಗಕ್ಕೆ ಬರೋ ತನಕ ಎಲ್ಲೆಲ್ಲಿ ಹೋಗಿತ್ತು, ಏನು ಎತ್ತ, ಕಾರಲ್ಲಿ ಎಷ್ಟು ಜನ ಇದ್ದರು, ಇದ್ರ ಬಗ್ಗೆ ಏನೆಲ್ಲ ಮಾಹಿತಿ ಸಿಕ್ಕಿದೆ? ನೋಡಿ, ಈ ಒಂದು ಕಾರು ಬದರ್ಪುರ್ ಮೂಲಕ ದೆಹಲಿಯನ್ನು ಪ್ರವೇಶ ಮಾಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಈಗ 200ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು 150ಕ್ಕಿಂತ ಹೆಚ್ಚು ಪ್ರದೇಶಗಳಲ್ಲಿರುವಂತಹ CCTVಗಳನ್ನು ಮಾನಿಟರ್ ಮಾಡುವಂಥ ಕೆಲಸವನ್ನು ಕೂಡ ಈಗ ಸದ್ಯಕ್ಕೆ ಮಾಡಲಾಗ್ತಾ ಇರುವಂಥದ್ದು. ಇಡೀ ಒಂದು ಕಾರ್ನ ರೂಟ್ ಮ್ಯಾಪನ್ನು ಈಗ ತಯಾರು ಮಾಡುವಂಥ ಕೆಲಸಗಳಾಗ್ತಾ ಇದ್ದಾವೆ. ಈ ಕಾರು ಹರಿಯಾಣದ ಫರೀದಾಬಾದ್ನಿಂದ ಹೇಗೆ ದೆಹಲಿಗೆ ಎಂಟ್ರಿ ಆಯಿತು, ದೆಹಲಿಯ ಯಾವ್ಯಾವ ರಸ್ತೆಗಳಿಂದ ನೇರವಾಗಿ ಕೆಂಪು ಕೋಟೆಯವರೆಗೂ ಕೂಡ ಬಂತು ಅನ್ನುವಂಥದ್ದು. ಮತ್ತೆ ನೋಡಿ, ಕೆಂಪು ಕೋಟೆ ಅನ್ನುವಂಥದ್ದು ಕೂಡ ಸಾಮಾನ್ಯವಾದಂಥ ಸ್ಥಳ ಅಲ್ಲ. ಇಲ್ಲಿ ನೋಡಿ, ಒಂದು ಸಲ ನಾನು ನಿಮಗೆ ಇಲ್ಲಿ CCTVಗಳ ಕಣ್ಗಾವಲು ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀನಿ. ಅತಿ ಹೆಚ್ಚು ಜನನಿಬಿಡ ಪ್ರದೇಶ ಆಗಿರುವಂಥ ಹಿನ್ನೆಲೆಯಲ್ಲಿ ಕೆಂಪು ಕೋಟೆ ಸುತ್ತಮುತ್ತಲೂ ಕೂಡ ಈ ರೀತಿಯಾದಂತಹ ನಿಮಗೆ CCTVಗಳು ಎಲ್ಲ ಭಾಗದಲ್ಲೂ ಕೂಡ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಈಗಿರುವಂಥ ಕ್ಯಾಮ್ರಾಗಳನ್ನು ನಾನು ನಿಮ್ಗೇನು ತೋರಿಸ್ತಾ ಇದ್ದೀನಿ, ಘಟನೆ ನಡೆದಂಥ ಸ್ಥಳವನ್ನು ನೇರವಾಗಿ ಡಿಟೆಕ್ಟ್ ಮಾಡಬಹುದಾದಂತಹ ಆ್ಯಂಗಲ್ನಲ್ಲಿ ಇವುಗಳನ್ನು ಫಿಕ್ಸ್ ಮಾಡಲಾಗಿರುವಂಥದ್ದು. ನೇರವಾಗಿ ಸಿಗ್ನಲ್ನ ಮುಂಭಾಗಕ್ಕೆ ಇದು ಏನು ತೋರಿಸುವಂತಹ ಆ್ಯಂಗಲ್ನಲ್ಲಿ ಇರುವಂಥದ್ದು. ಸೊ ಅಲ್ಲಿಗೆ ಈ ಕಾರ್ ಸ್ಫೋಟ ಆಗೋಕ್ಕಿಂತ ಮುಂಚೆ ಏನೆಲ್ಲ ಆಕ್ಟಿವಿಟೀಸ್ ನಡೆದಿತ್ತು ಅದೆಲ್ಲವೂ ಕೂಡ ಈ ಕ್ಯಾಮ್ರಾಗಳಲ್ಲೂ ಕೂಡ ರೆಕಾರ್ಡ್ ಆಗಿದೆ. ಸೊ ಈ ರೀತಿಯಾದಂಥ ಸಾಕಷ್ಟು ಫುಟೇಜ್, ಅಂದರೆ ಈ I-20 ಕಾರ್ ದೆಹಲಿಯ ಒಳಗೆ ಪ್ರವೇಶ ಆದಾಗಿನಿಂದ ಯಾವ್ಯಾವ ಮಾರ್ಗವನ್ನು ಬಳಸಿ ಒಳಗಡೆ ಬಂದಿದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕೆಲಸ ಆಗ್ತಾ ಇದೆ. ಇದಕ್ಕೊಂದು ವಿಶೇಷ ಟೀಮನ್ನು ಕೂಡ ಈಗ ತಯಾರು ಮಾಡಿಕೊಂಡಿರುವಂಥದ್ದು. ಆ ಟೀಮ್ ಪ್ರತಿ ಹಂತವನ್ನು ಕೂಡ ಕ್ಯಾಪ್ಚರ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಅಲ್ಲಿಂದ ಏನಾದರೂ ಲೀಡ್ ಸಿಗುತ್ತಾ ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ನೋಡಿ, ಇಷ್ಟು ವಿಚಾರಗಳು ಇಲ್ಲಿ ತನಕ ಗೊತ್ತಾಗಿರೋದು. ಕೆಲವೊಂದಂತೂ ಊಹಿಸಲು ಅಸಾಧ್ಯವಾದ ಮಾಹಿತಿಗಳು ಕೂಡ ಇದೆ. ಎಲ್ಲ ರಹಸ್ಯಗಳನ್ನು ಈಗಲೇ ಬಿಟ್ಕೊಡಲ್ಲ ತನಿಖಾ ಸಂಸ್ಥೆಗಳು. ಕಾಲಕ್ರಮೇಣ ಪ್ರತಿಯೊಂದು ವಿಚಾರಗಳು ಕೂಡ ಗೊತ್ತಾಗ್ತಾ ಹೋಗುತ್ತೆ.